ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತಾನೊಬ್ಬ ಐಎಎಸ್ ಅಧಿಕಾರಿ ಅಂತ ನಕಲಿ ಗುರುತಿನ ಚೀಟಿಯನ್ನ ಸೃಷ್ಟಿಸಿಕೊಂಡು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಂಡರ್ ಕವರ್ ಏಜೆಂಟ್ ಅಂತ ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ದಂತ ಆರೋಪಿಯನ್ನ ಬಿಹಾರದ ಖಗರಿಯಾದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕಾರಿನ ಮೇಲೆ ಕೂಡ ಭಾರತ ಸರ್ಕಾರ ಅನ್ನುವಂತ ಬೋರ್ಡ್ ಕೂಡ ಹಾಕೊಂಡಿದ್ದ. ಟೆಸ್ಲಾ ಕಾರಿನಲ್ಲಿ ಮೆರಿತಾ ಇದ್ದಂತಹ ಈ ನಕಲಿ ಅಧಿಕಾರಿಯ ಅಸಲಿ ರೂಪ ಈಗ ಬಯಲಾಗಿದೆ. ಆತನ ಬಳಿ ಇದ್ದಂತಹ ಐಷಾರಾಮಿ ಕಾರುಗಳು, ಅಪಾರ ಪ್ರಮಾಣದ ವಿದೇಶಿ ಮದ್ಯ ಮತ್ತು ಅಪರೂಪದ ಪ್ರಾಣಿಗಳ ಕೊಂಬುಗಳನ್ನು ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಹಾರದ ಖಗರಿಯಾ ಜಿಲ್ಲೆಯ ಜಮಾಲ್ಪುರದಲ್ಲಿ ಮನೀಶ್ ಗುಪ್ತಾ ಅನ್ನುವಂಥವನು ಈ ರೀತಿಯಾಗಿ ನಕಲಿ ಐಎಎಸ್ ಅಧಿಕಾರಿ ಅಂತ ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ದಂತಹ ಆರೋಪಿ. ಈತ ಖಗರಿಯಾ ಸೇರಿದಂತೆ ಬಿಹಾರದ ಹಲವು ಭಾಗಗಳಲ್ಲಿ ಜನರನ್ನ ವಂಚನೆ ಮಾಡ್ತಾ ಇದ್ದರ ಬಗ್ಗೆ ಮಾಹಿತಿ ತಿಳಿದಂತಹ ಪೊಲೀಸರು ಆತನ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ಮತ್ತೆ ಈಗ ಬಂಧಿಸಿದ್ದಾರೆ ಆತನನ್ನ. ಈ ವೇಳೆ ಆತನ ಮನೆಯಲ್ಲಿದ್ದಂತಹ ಫುಲ್ ಸೆಲ್ಫ್ ಡ್ರೈವಿಂಗ್ ಫೀಚರ್ ಅನ್ನು ಹೊಂದಿರುವಂತಹ ಐಷಾರಾಮಿ ಟೆಸ್ಲಾ ಕಾರು ಮತ್ತು ಟಾಟಾ ಸಫಾರಿ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ ಟೆಸ್ಲಾ ಕಾರುಗಳು ತೀರಾ ವಿರಳವಾಗಿದೆ. ಈ ಕಾರಿನ ಮೇಲೆ ಭಾರತ ಸರ್ಕಾರ ಅನ್ನುವಂಥ ಬೋರ್ಡ್ ಕೂಡ ಹಾಕೊಂಡಿದ್ದ ಈತ. ಬಿಹಾರದಾದ್ಯಂತ ಓಡಾಡ್ತಾ ಇದ್ದ ಈತ ಜನರನ್ನ ನಂಬಿಸಿ ಆತನ ವಂಚನೆ ಮಾಡ್ತಾ ಇದ್ದ ಅನ್ನುವಂಥದ್ದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ವಿಚಾರಣೆಯ ವೇಳೆ ಮನೀಶ್ ಗುಪ್ತಾ ಕೇಂದ್ರ ಜಾಗೃತ ಆಯೋಗದ ಗುರುತಿನ ಚೀಟಿಯನ್ನ ತೋರಿಸಿದ್ದಲ್ಲದೆ ತಾನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕೈ ಕೆಳಗೆ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದೇನೆ ಅಂತ ನಂಬಿಸಿದ್ದ. ಜೊತೆಗೆ ಐಎಎಸ್ ಅಧಿಕಾರಿ ಅಂತ ಬರೆದುಕೊಂಡಿದ್ದಂತಹ ಮತ್ತೊಂದು ಗುರುತಿನ ಚೀಟಿಯನ್ನ ಕೂಡ ಪೊಲೀಸರಿಗೆ ತೋರಿಸ್ತಾ ಇದ್ದ. ಆದ್ರೆ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸಿದಾಗ ಈತನ ಎಲ್ಲಾ ಗುರುತಿನ ಚೀಟಿಗಳು ಮತ್ತು ಹೇಳಿಕೆಗಳು ಸಂಪೂರ್ಣ ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ. ಈ ರೀತಿಯ ಪ್ರಭಾವಿ ಹುದ್ದೆಗಳ ಹೆಸರನ್ನ ಹೇಳಿಕೊಂಡು ಈತ ಬಿಹಾರದ ನಾನಾ ಭಾಗಗಳಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಖಗರಿಯಾ ಎಸ್ಪಿ ಭಾನು ಪ್ರತಾಪ್ ಸಿಂಗ್ ನೇತೃತ್ವದಲ್ಲಿ ನಡೆದಂತಹ ಈ ದಾಳಿಯ ವೇಳೆ ಆರೋಪಿಯ ಮನೆಯಿಂದ ಬರೋಬ್ಬರಿ 31 ಲೀಟರ್ಗೂ ಹೆಚ್ಚು ವಿದೇಶಿ ಮದ್ಯ ಮತ್ತು ಅಪಾರ ಪ್ರಮಾಣದ ಬಿಯರ್ ಬಾಟಲಿಗಳನ್ನು ಜಪ್ತಿ ಮಾಡಲಾಗಿದೆ. ಇದರೊಂದಿಗೆ 5 ಆಪಲ್ ಐಫೋನ್ಗಳು ಮತ್ತು 20 ಕ್ರೆಡಿಟ್ ಕಾರ್ಡ್ಗಳು, 8 ಡೆಬಿಟ್ ಕಾರ್ಡ್ಗಳು ಮತ್ತು 4 ಚೆಕ್ ಬುಕ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ನಿಷೇಧಿತವಾಗಿರುವಂತಹ ಬಾರಸಿಂಗ ಅಂದ್ರೆ ಜಿಂಕೆ ಏನಿದೆ, ಆ ತಳಿಯ ಜಿಂಕೆಯ 2 ಕೊಂಬುಗಳು ಕೂಡ ಈತನ ಮನೆಯಲ್ಲಿ ಪತ್ತೆಯಾಗಿವೆ. ಈ ವನ್ಯಜೀವಿ ವಸ್ತುಗಳನ್ನ ಅಕ್ರಮವಾಗಿ ಇಟ್ಕೊಂಡಿದ್ದಕ್ಕಾಗಿ ಈತನ ವಿರುದ್ಧ ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ನಕಲಿ ಐಎಎಸ್ ಅಧಿಕಾರಿ ಹಾಗೂ ಅಂಡರ್ ಕವರ್ ಏಜೆಂಟ್ ಅಂತ ನಾಟಕ ಆಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಸಂಪಾದಿಸಿರುವಂತಹ ಮನೀಶ್ ಗುಪ್ತನ ನಕಲಿ ಮುಖವಾಡ ಈಗ ಬಯಲಾಗಿದೆ. ಈತ ಇಷ್ಟೊಂದು ಐಷಾರಾಮಿ ಆಸ್ತಿ ಪಾಸ್ತಿ ಹಾಗೂ ಕಾರುಗಳನ್ನ ಹೇಗೆ ಸಂಪಾದನೆ ಮಾಡ್ದ, ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾನೆ ಮತ್ತು ಎಷ್ಟು ದಿನಗಳಿಂದ ಈತ ಈ ದಂಧೆಯನ್ನ ನಡೆಸ್ತಾ ಇದ್ದ ಅನ್ನುವಂಥದ್ದು ಪೊಲೀಸರ ತನಿಖೆ ನಡೆಸಿದ ನಂತರ ಬಯಲಾಗಬೇಕಿದೆ. ಇನ್ನು ಬಿಹಾರ ಪೊಲೀಸರ ಜೊತೆಗೆ ಆರ್ಥಿಕ ಅಪರಾಧಗಳ ವಿಭಾಗ ಕೂಡ ಈ ಪ್ರಕರಣದ ತನಿಖೆಯಲ್ಲಿ ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ ಈತನ ವಂಚನೆಯ ಜಾಲ ಎಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದು ಹೊರಬರಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.